ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊಳ್ತಾ. ಆ್ಯಂಡ್ ಒಂದು ಖುಷಿ ಆಗ್ತಾಯಿತ್ತು, ನಾನು ಮೊನ್ನೆ ಅಷ್ಟೇ ಒಂದು ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರು, ಏನು ಸರ್ ನಿಮ್ಮ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದ್ದಾಗಿತ್ತು, ಹುಷಾರಿಲ್ವ ಅಂತ. ಖುಷಿ ಆಯಿತು. ಸೊ ನೀವಷ್ಟೆಲ್ಲ ಕೇರ್ ತೋರಿಸೋದು ನೋಡಿ. ಲೈಟಾಗಿ ಜ್ವರ ಇತ್ತು, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇನ್ನೊಂದು 3 days ಮೆಡಿಸಿನ್ ಕೊಟ್ಟಿರ. ಸೊ ಸರಿ ಆಯ್ತು, ನಾನು ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಇದ್ರ ಮಧ್ಯೆ ಮೊನ್ನೆಷ್ಟೇ ಒಂದಿಷ್ಟು ಜನ ಹೇಳಿದರು ನಿಮ್ಮ ಕಾರ್ ತೋರಿಸಿ ಅಂತ. ಆ್ಯಂಡ್ ಫ್ರೀ ಇದೆ, ಬನ್ನಿ. ಇದೇ ನನ್ನ ಕಾರು. ಆ್ಯಂಡ್ ಇದಕ್ಕಿಂತ ಎಂತ ಅಂದರೆ, ಈ ಚಾನಲಿಗೆ ನಾನು ಯಾವತ್ತೂ ಅಪ್ಲೋಡ್ ಮಾಡ್ಕೊಂಡು ಎಣಿಸ್ಕೈದಿದೆ ವೀಡಿಯೋ, ಬಟ್ ಆಗಲಿಲ್ಲ. ಯಾಕಂದರೆ ಈ ಚಾನಲ್ ಕೂಡ ಇದೆ. ಸೊ ಇಲ್ಲೂ ಕೂಡ ಒಂದಿಷ್ಟು ಜನ ನೋಡೋರಿದ್ರು ವೀಡಿಯೋಸ್ಗಳನ್ನು. ಸೊ ಅವರಿಗೋಸ್ಕರ ಈ ವಿಡಿಯೋ, ಬನ್ನಿ. ಓಕೆ, ಇದರಲ್ಲಿ ಮೊಬೈಲ್ ಹೋಲ್ಡರ್ ಇನ್ನು ನಾನು ಹಾಕಲ್ಲ. ಸೊ ಆ ರೀಸನಿಗೆ ನಾನು ಕೈಯಲ್ಲೇ ಇಟ್ಕೊಂಡು ಕಾಣಿಸುತ್ತೆ ಅಂತ ತಿಳ್ಕೊಂಡಿದ್ದೆ. ಸೊ ಇದರಲ್ಲಿ ಒಂದು ಸನ್ರೂಫ್ ಕೂಡ ಇತ್ತು. ಅಷ್ಟೇ. ನಾನೇನು ಕಾರ್ ರಿವ್ಯೂ ಮಾಡುವನಲ್ಲ. ಸೊ ಇದರಲ್ಲಿ ಕೂತ್ಕೊಂಡು ಮಾತಾಡ್ಕನ್ನಿಸ್ತಿತ್ತು. ಸೊ ಮಾತಾಡ್ತಿದ್ದೆ. ಒಂದು ಖುಷಿ, ಸೊ ನೀವು ನನ್ನ 6-7 ವರ್ಷದಿಂದ ಈ ಮೋಟಿವೇಶನ್ ಸ್ಪೀಚಲ್ಲಿ ನನ್ನನ್ನು ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡ್ತಾ ಇದ್ರು. ಸೊ ನಾನು ಹೇಳೋದಿಷ್ಟೇ, ಸೊ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರದಿಂದ ನಾನು ಏನೇ ತಗೊಂಡ್ರೂ ಕೂಡ, ಇಲ್ಲ ನಾನು ಏನೇ ಗಳಿಸಿದ್ರು ಕೂಡ ಎಲ್ಲವೂ ನಿಮ್ಮಿಂದ. ನೀವೆಲ್ದಿದ್ರೆ ನಾನು ಶೂನ್ಯ. ಯಾಕಂದರೆ ನಿಮ್ಮಿಂದನೇ ಎಲ್ಲ ನಾನು ಅಂತ ಹೇಳ್ತಾ. ಸೊ ಮಾತಾಡಿದವ್ರ ಬಗ್ಗೆನೂ ನೆನಪಿದೆ. ಸೊ ಮಾತಾಡೋರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ಒಂದು ಮಾತಿದೆ, ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಮಾತಾಡೋರಿಗೆ ಸೊ ನಾವು ಏನು ಮಾಡ್ತೀವಿ, ಕೆಲಸದ ಮೂಲಕ ನಾವು ತೋರಿಸ್ಬೇಕು, ಅವ್ರಿಗೆ ಉತ್ತರ ಕೊಡಬೇಕು. ಆ್ಯಂಡ್ ಅಷ್ಟೇ. ಆ್ಯಂಡ್ ಇಷ್ಟ. ಸೊ ಹೊಸ ಕಾರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಮೊನ್ನೆನೇ ಮಾಡ್ಬೇಕಂತ ತಿಳ್ಕೊಂಡಿದ್ದೆ. ಸೊ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಲೇಟಾಗಿ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಏನು ಅನಿಸ್ತು ಸೊ ಕಾರ್ ಬಗ್ಗೆ? ತುಂಬ ಜನ ಕಮೆಂಟ್ ಮಾಡ್ತಿದ್ರೆ, ಸೊ ನಿಮ್ಮ ಕಾರ್ ನೋಡಬೇಕಂತ ಈ ಚಾನಲ್ನವರು. ಸೊ ಆ ರೀಸನ್ನಿಗೋಸ್ಕರ ಇಲ್ಲಿ ವೀಡಿಯೋ ಮಾಡ್ತಿದ್ದೆ. ಸೊ ನೋಡಿ ಇಷ್ಟೇ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಬಾಯ್. ಡಿಸಮ್ ಮಾಡಬೇಕು ಅಂತ ಫೀಲ್ಡಿಗೆ ಸುಮ್ಮನೆ ಎಂಟ್ರಿ ಕೊಡೋದಿಲ್ಲ ಇಲ್ಲಿ ಯಾರು. ದೊಡ್ಡ ಪಂಟರಂತ ಹೇಳಿಕೊಂಡು ಓಡಾಡಿದ್ರೆ ನಿನ್ನ ಮೇಲೆ ಕಣ್ಣುಗಳು ಸಾವಿರಾರು. ನಂಗೆ ಬೇರೆ ಏನು ಬೇಕಾಗಿಲ್ಲ, ಹೆಸರು ಸಾಕು ಅಂತ ಪಟ್ಟು ಹಿಡಿದು ನಿಂತ್ರನೆ ಪುಕಾರು. ನಾನೊಮ್ಮೆ ಮೇಲೆ ಬಂದು ದುನಿಯ ನಾಳತೀನಿ ಅಂದುಕೊಂಡ್ರೆ ಹೋದಲೆಲ್ಲ ನಿಂದ ದರ್ಬಾರು. ಕಾಲು ಮಡಗುವ ಏರಿಯಾ ಪೂರ್ತಿ ನನ್ನದೇ. ಸಿಡಿಮಿಡಿಯುವ ಸಡೆಗಳಿಗೆ ಹೆದರೋದಿಲ್ಲ ನನ್ನದೇ. ತಡಿ ಅಂತ ತಡೆದರು 1 ನಿಮಿಷ ಸುಮ್ಮನೆ ನಿಲ್ಲದೆ. ಅಡ್ಡ ಸಿಗೋರನ ಲೆಕ್ಕ ಕೇಳದಂಗೆ ಅಟ್ಟಾಡ್ಕೊಂಡು ಗುಮ್ಮದೆ. ಅನ್ಯಾಯವ ನೋಡಿಕೊಂಡು ಸುಮ್ಮನಿರೋದಿಲ್ಲ ತಲೆ ತಗ್ಗದೆ. ಬಂಡಾಯವ ಮಾಡೋದಿಲ್ಲ ಬಲಿ ಕೊಡಕ್ಕೆ ಒಡ್ನೆ ನುಗ್ಗದೆ. ಬೆಳಿಬೇಕು ಹಠ ಇದ್ರೆ ನಿಂಗು ಟೈಮ್ ಬರ್ತದೆ. ಯಾರ್ಯಾರಿಲ್ಲಿ ಹೆಂಗೆಂಗಂತ ನಂಗೆ ಚೆನ್ನಾಗಿ ಗೊತ್ತದೆ. ಕೇಳಿಸ್ಕೊಳ್ರಲೆ ನಂದೆ ಹವಾ ಎಲ್ಲೆಡೆ. ಜಗ್ಗೋದಿಲ್ಲ ಗುಂಪಲ್ ಗುದ್ದಾಡಕ್ ಒಂದೆಡೆ. ಕರುಣೆ ಬರೋದಿಲ್ಲ ಎದುರಾಳಿ ಕಾಲಿಗೆ ಬಿದ್ದರು. ಕೇರ್ ಮಾಡೋದಿಲ್ಲ ನೀನ್ ಯಾರು ಏರಿಯ ಸುತ್ತ ಸುಮ್ಮನೆ ಒಂದ್ ರೌಂಡ್ ಬಂದ್ರೆ ಇಲ್ಲಿ ಕಲ್ಲಿಯಲ್ಲೂ ಗನ್ ಸೌಂಡ್ ನಿಂದೆ. ಬಂದ ಮೇಲೆ ನಿಂದೆ ನೇಮ್ ನಂಬರಿಗೆ ನೀನೆ ನಂಬರ್ 1.